ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ನಾಡಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ. ಪೊಲೀಸರ ಬೂಟಿಗೆ ಬಂತು, ಪೊಲೀಸರ ಬೂಟಿಗೆ ಬಂತು, ಪೊಲೀಸರ ಬೂಟಿಗೆ ಬಂತು, ಪೊಲೀಸರ ಬೂಟಿಗೆ ಬಂತು. ಮಾಲೀಕರ ಚಾಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು. ಬಂದೂಕದ ಗುಂಡಿಗೆ ಬಂತು 47ರ ಸ್ವಾತಂತ್ರ್ಯ, ಬಂದೂಕದ ಗುಂಡಿಗೆ ಬಂತು 47ರ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ. ಎರಡು ದಿನದಲ್ಲಿ 21 ಮಕ್ಕಳು ಸತ್ರಲ್ಲ ಆತ್ಮಹತ್ಯೆ ಮಾಡಿಕೊಂಡು ಒಂದೇ ಒಂದು ಸಾಂತ್ವನ ಹೇಳಿಲ್ಲ ಇವ್ರ ಪ್ರಧಾನಿ, ಇವ್ರ ಪ್ರಧಾನಮಂತ್ರಿ. ನಮ್ಮ ಕೈಲಾಗ್ಲಿಲ್ಲ, ನೀವು ಮಾಡಿ ಸಮಾಜವನ್ನ ತಿದ್ದುವಂತ ಕೆಲಸ ನೀವು ಮಾಡಿ ದೇಶವನ್ನ ಮುಂದೆ ತಗೊಂಡು ಹೋಗ್ಬೇಕಾಗಿರೋ ನೀವು ನಾವಲ್ಲ. Democracy has been virtually butchered in the streets of Jantar Mantar. Why? Because in India, democracy is alive only in Jantar Mantar. It is in Jantar Mantar the students' voice of protest, raising the questions against the government, against injustice. This is real democracy. As students have come to streets, raising their voice for democracy, the central government and the BJP, and with the help of the police department, they have mercilessly beaten the students there, which is highly condemnable. रखेगा जमाना कि हमने कदम उठाया था, सोई हुई सरकार को भी हमने जगाया था। अरे मसला सिर्फ पेपर का नहीं, मसला तो बिजली, पानी और साफ हवा का भी था। हमने प्यार से संसद की ओर कदम बढ़ाया था, रक्षक का भक्षक बन गए, ये समय का पहिया भी हमने जाना था। शायद रिश्वत देने में पीछे रह गए, इसलिए हमको लाठियों से सजाया था। अरे इनसे उम्मीद भी क्या रखे, इन्होंने तो शिक्षा का मंदिर भी लूट के खाया था। याद रखेगा जमाना कि हमने कदम उठाया था। ಮುಂದಿನ ಭವಿಷ್ಯಕ್ಕೆ ನಮಗೆ ಒಂದು ಭರವಸೆ ಅಂತ ಅನ್ಸುತ್ತೆ, ತುಂಬಾ ಖುಷಿ ಆಗತ್ತೆ. ಅವರ ಒಂದು ಹೋರಾಟ ಯಶಸ್ವಿ ಆಗ್ಲಿ, ಈ ನೀಟ್ ರದ್ದಾಗ್ಲಿ. ಯಾಕಂದ್ರೆ ನಮ್ಮ ಕಾಲದಲ್ಲಿ ನೀಟ್ ಅಂತ ಇರ್ಲಿಲ್ಲ, ಹಾಗಾಗಿ ರಾಜ್ಯ ಮಟ್ಟದಲ್ಲೇ ಪರೀಕ್ಷೆ ಬರೆದು ಈ ವೈದ್ಯಕೀಯ ರಂಗಕ್ಕೆ ಬಂದವ್ರು ನಾವು ಮೆರಿಟ್ ಆಧಾರದಲ್ಲಿ. ಸೊ ಈ ರೀತಿ ಮೆರಿಟ್ ಒಂದು ಆಧಾರ ಆಗಿಟ್ಕೊಂಡು ರಾಜ್ಯ ಮಟ್ಟದಲ್ಲಿ ಪರೀಕ್ಷೆ ನಡೀಲಿ, NTC ರದ್ದಾಗ್ಲಿ ಅನ್ನೋ ಒಂದು ಅದು ಹಾಗೆ ಆಗತ್ತೆ ಒಂದು ಭರವಸೆ ನನಗಿದೆ. ನಾವು ರಾಯಚೂರಿಂದ ಬಂದಿದ್ದೇವ್ರಿ. ಇದಕ್ಕೆ ಏನ್ ಸಂಬಂಧ ನೋಡ್ರಿ, ರೈತರು ಅಂದ್ರೆ ಅವರಿಗೆ ಸಪೋರ್ಟ್ ನಾವು ಮಾಡ್ತೀವಿ, ನಮ್ಗೆ ಸಪೋರ್ಟ್ ಅವರು ಮಾಡ್ತಾರೆ. ಜೀವಗಳಿಗೆ ಬೆಲೆ ಇಲ್ವಾ? ಅಂದ್ರೆ ಇದಕ್ಕೆ ಹೊಣೆ ಹೊತ್ಕೋಬೇಕಲ್ಲ. ಯಾರು ಹೊಣೆ ಯಾರು ಇದಕ್ಕೆ? ಆ ಹೊಣೆಗಾರರಾಗಿರ್ತಕ್ಕಂಥವ್ರು ಬಹಳ ಗೌರವಯುತವಾಗಿ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ಬೇಕು. ಅವ್ರು ಇಲ್ಲ ಅಂತ ಹೇಳಿದ್ರೆ ಈ ಹೋರಾಟ ಮುಂದುವರಿಬೇಕು. ಯಾಕೆಂತ ಹೇಳಿದ್ರೆ ಅನ್ಯಾಯ ನಾವು ಸಹಿಸ್ಕೊಂಡ್ರೆ, ನಾವು ಒಪ್ಕೊಂಡ್ರೆ, ಯಾರನ್ನೂ ಕೂಡ ನಾವು ಪಿನ್ ಮಾಡದೆ ಹೋದ್ರೆ ಆಗ ಇಂಥ ಅನ್ಯಾಯಗಳಿಗೆ ಕೊನೆ ಇಲ್ದಂಗಾಗುತ್ತೆ, ಮುಂದುವರಿಯುತ್ತೆ. ಇಂಥ ಅನ್ಯಾಯ ಆಗಬಾರ್ದು, ಮುಂದುವರಿಬಾರ್ದು, ಮುಂದೆ ಎಂದೂ ಈ ರೀತಿಯ ಅನ್ಯಾಯಗಳು ನಡಿಬಾರದು ಅಂತ ಹೇಳಿದ್ರೆ ಹೋರಾಟ ಮುಂದುವರಿಯಬೇಕು. ಇದಕ್ಕೆ ಹೊಣೆ ಆಗಿರ್ತಕ್ಕಂಥವ್ರು ಖಂಡಿತ ಅವ್ರಿಗೆ ಶಿಕ್ಷೆ ಆಗ್ಬೇಕು, ದಂಡ ಆಗ್ಬೇಕು. ಇದು ಉದ್ದೇಶದಿಂದ ಈ ಹೋರಾಟ ನಡೀತಾ ಇದೆ ಅಂತ ಅನ್ಕೊಂಡು ನಾನು ಕೂಡ ಒಬ್ಬ ಪೋಷಕನಾಗಿ ಇಲ್ಲಿಗೆ ಬಂದಿದ್ದೀನಿ. ಸೀತಾರಾಮ್ ಗುಂಡಪ್ಪ ಅಂತ ಎಷ್ಟು ತಿಂಗಳುಗಳಿಂದ ಈ ನೀಟ್ ಪೇಪರ್ ಲೀಕ್ ಆಗೋದು, ರಾಮನ್ ದೇವಸ್ಥಾನನೂ ಬಿಟ್ಟಿಲ್ವಲ್ಲ ಈ ನರೇಂದ್ರ ಮೋದಿ. ಹೋಗಿ ರಾಮನ್ ದೇವಸ್ಥಾನದಲ್ಲಿ ಕಳ್ತನ ಮಾಡಿ, ಅಲ್ಲಿ ಕಾಣಿಕೆಗಳನ್ನ ಕಳ್ತನ ಮಾಡಿ, ಜಮೀನೆಲ್ಲ ಅಲ್ಲಿ ಹಗರಣ ನಡೆಸಿ, ಈಗ ನೀಟ್ ಪೇಪರ್ ಅಲ್ಲಿ ಮಕ್ಕಳ ಭವಿಷ್ಯ ಏನಾಗೋಣ? ಎಷ್ಟೋ ಜನ ಗಂಡ ಹೆಂಡತಿ ತಂದೆ ತಾಯಿಗಳು 1-2 ವರ್ಷದಿಂದ ಮಕ್ಕಳಿಗೆ ಪ್ರಿಪರೇಷನ್ಗೆ ಅಂತ ಅವರು ತಮ್ಮ ಕೆಲಸ ಬಿಟ್ಟು ಮಕ್ಕಳಿಗೆ ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ, ಕರ್ಕೊಂಡು ಹೋಗೋದು, ಟ್ಯೂಷನ್ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಎಕ್ಸಾಮ್ ಬರ್ದು ನೋಡಿದ್ರೆ ಪೇಪರ್ ಲೀಕ್ ಆಗೋಗ್ಬಿಡುತ್ತೆ. ನಮ್ಮ ನಾನು ಹಿರಿಯರೋನೆ, ನಾನು ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳಿಗೋಸ್ಕರ ಬಂದಿದ್ದೀನಿ. ಈ ದೇಶದಲ್ಲಿ ಎಷ್ಟು ಕೆಟ್ಟ ಪರಿಸ್ಥಿತಿ ಬಂದಿದೆ ಎಜುಕೇಶನ್ ಅನ್ನೋದಕ್ಕೆ. ಮಂತ್ರಿ ಪ್ರಧಾನ್ ಅಂಡ್ ಪ್ರಧಾನ ಮಂತ್ರಿ ದೋನೋ ರಿಸೈನ್ ಕರ್ನಾ ಚಾಹಿಯೆ. ಇಬ್ರು ರಿಸೈನ್ ಮಾಡ್ಬೇಕು ಅಂತ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ನಾನು ಮೊಮ್ಮಕ್ಕಳಿಗೂ ಭವಿಷ್ಯಕ್ಕೂ ಬರ್ತಾ ಇದ್ದೀನಿ. ನಾನು ಅದಕ್ಕೋಸ್ಕರ ನಾನು ನನ್ನ ಸಣ್ಣ ಒಂದು ಅಳಿಲ್ ಸೇವೆಯನ್ನ ಮಾಡಕ್ಕೆ ಅಂತ ಬಂದಿದ್ದೀನಿ.
ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ, ಇವತ್ತು ಈ ಹೋರಾಟದಲ್ಲಿ ಹಲವಾರು ಜನ ಊಟ ಮಾಡ್ತಾ ಇದ್ರು. ಈ ಹೋರಾಟನ ಸಂಘಟನೆಕರಲ್ಲಿ ಒಬ್ಬರಾದ ಸುಭಾಷ್ ಅವರು ಇಲ್ಲಿದ್ದಾರೆ. ಸರ್, ನಿಮ್ಗೆ ಈ ಹೋರಾಟಕ್ಕೆ ಊಟ ಸ್ಪಾನ್ಸರ್ ಯಾರು ಮಾಡಿದ್ರು ಸರ್? ನೋಡಿ, ನಾನಿವಾಗ ಬಾತ್ ತಿಂತಾ ಇದ್ದೀನಿ. ಇವತ್ತು ನಾವೊಂದು ನೆನ್ನೆ ಪೋಸ್ಟರ್ ಬಿಟ್ಟಿದ್ವಿ. ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಇರುತ್ತೆ. ನೀವು ಊಟ ಕೊಡಿ, ನಮ್ಮ ಮಧ್ಯಾಹ್ನಕ್ಕೆ 500ರಿಂದ 1000 ಜನ ವಿದ್ಯಾರ್ಥಿಗಳು ಬರ್ತಾರೆ ಅಂತೇಳಿ ಇವತ್ತು ಅವರೇ ಬಾತ್ಗಳನ್ನ ಮಾಡ್ಕೊಂಡು ಮೊಸರನ್ನ ಮಾಡ್ಕೊಂಡು ಬಂದು ಬಡಿಸಿದ್ದಾರೆ. ಎಷ್ಟೋ ಜನ ನಮ್ಮ ಸ್ನೇಹಿತರು ಆನ್ಲೈನ್ ಅಲ್ಲಿ ಇವತ್ತು ಸ್ವಿಗ್ಗಿ ಜೊಮ್ಯಾಟೋಗಳ ಮೂಲಕ ಬರ್ಗರ್, ಬೇಕರಿ ಐಟಮ್ಸ್ ಗಳನ್ನ, ಬಿಸ್ಕೆಟ್ ಗಳನ್ನ, ಜ್ಯೂಸ್ ಗಳನ್ನ ಆರ್ಡರ್ ಮಾಡಿ ಕಳಿಸ್ತಾ ಇದ್ದಾರೆ. ನೀಟ್ ಹೋರಾಟ ಯಶಸ್ವಿ ಆಗ್ಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು, NTA ರದ್ದುಗೊಳಿಸ್ಬೇಕು ಅಂತೇಳಿ ನಾನು ಈ ಸೋಷಿಯಲ್ ಮೀಡಿಯಾದ ಮೂಲಕ ಯಾರ್ಯಾರು ಊಟ ಕೊಟ್ಟಿದ್ದಾರೆ, ನೀರ್ ಕೊಟ್ಟಿದ್ದಾರೆ, ಜ್ಯೂಸ್ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಹೋರಾಟ ನಿರತ ವಿದ್ಯಾರ್ಥಿಗಳ ಪರವಾಗಿ ಹಾಗೆ AIDS ವಿದ್ಯಾರ್ಥಿ ಸಂಘಟನೆಯಿಂದ ನಾನು ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. Sunshine, give me some rain, give me another chance. I wanna grow up once again. ಈ ದೇಶದ ವಿದ್ಯಾರ್ಥಿಗಳಿಗೆ ಅಪೀಲ್ ಮಾಡ್ಕೊತೀವಿ, ಯೂನಿಟಿ ಏನನ್ನಾದ್ರೂ ಸಾಧಿಸಬಹುದು ಅನ್ನೋದು ಸಾಕ್ಷಿ ಇದು. ನಮ್ ಸುತ್ತ ಇನ್ನೂ ಹಲವಾರು ಸಮಸ್ಯೆಗಳಿದೆ. ನಮ್ ಯೂನಿಟಿ ಮುಂದುವರಿಬೇಕು. ಇದೊಂದು ಡಿಮ್ಯಾಂಡಿಗೆ ಎಂಡ್ ಆಗಬಾರ್ದು. ಸ್ಟೂಡೆಂಟ್ಸ್ ಯುನೈಟ್ ಆದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಎಷ್ಟೇ ಲಾಠಿ ಬರಲಿ, ಎಷ್ಟೇ ಪೊಲೀಸ್ ಬರಲಿ, ಒಂದು ವಿಷಯನ ಮಾತ್ರ, ಅದು ಕೇಂದ್ರ ಸರ್ಕಾರ ಇರ್ಲಿ, ರಾಜ್ಯ ಸರ್ಕಾರ ಇರ್ಲಿ, ಯಾವುದೇ ಸರ್ಕಾರಗಳಿರ್ಲಿ, ಒಂದು ವಿಷಯ ಮರಿಬಾರ್ದು. ಇದು ಭಗತ್ ಸಿಂಗ್ ಹುಟ್ಟಿದ ದೇಶ, ಹುಟ್ಟಿದ ದೇಶ. ಈ ದೇಶದಲ್ಲಿ ಹೋರಾಟ ಒಂದೇ ದಾರಿ ಅಂತ ಮತ್ತೆ ಯುವಕರು ಪ್ರೂವ್ ಮಾಡಿದ್ದಾರೆ. भगत सिंह का देश है, तानाशाही नहीं चलेगी, नहीं चलेगी, नहीं चलेगी। नेताजी का देश है, नहीं चलेगी, नहीं चलेगी, नहीं चलेगी। पीछे चले कैसे वोट गई। We shall not forget the khaki that lost the students. We shall not forget. We shall not forget the rulers who called us cockroaches. We will not forget. We will not forget the sacrifice of students fighting in Delhi, Bihar, Tamil Nadu, Karnataka. We shall not forget. We will remember this in our hearts and we will continue to save public education. To save. चलेगा नहीं चलेगा, नहीं चलेगा। नेताजी के देश में टीयर गैस नहीं सहेंगे, नहीं सहेंगे, नहीं सहेंगे। जिंदाबाद, 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 जिंदाबाद। जिंदाबाद, 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 जिंदाबाद। We Gen Zs have taught this government what accountability is. Look at this. Accountability. Take it.